ಅರ್ಜುನ ಕೃಷ್ಣ ಕೇಳ್ತಾನೆ, ಹೇ ಮಧುಸೂದನ, ಮಾತಿನಲ್ಲೇ ನಾವು ಹಿರಿಯರ ಹತ್ರ ಜಗಳ ಮಾಡಬಾರದು ಅಂತಿದೆ. ಅಂದ್ಮೇಲೆ ನನ್ನ ತಾತ ಭೀಷ್ಮ ಪಿತಾಮಹರು, ಹಾಗೆ ನನಗೆ ಶಸ್ತ್ರಾಸ್ತ್ರಗಳನ್ನ ಹೇಳಿಕೊಟ್ಟ ದ್ರೋಣರು, ಅವರು ನನಗೆ ಪೂಜಾರ್ಹರು. ಅವ್ರೇನಾದ್ರೂ ನನಗೆ ಯುದ್ಧದಲ್ಲಿ ಬಾಣಗಳನ್ನ ಹೊಡೆದ್ರೆ ಅವ್ರಿಗೆ ಪ್ರತಿದಾಳಿಯನ್ನ ನಾನು ಯಾವ ರೀತಿ ಮಾಡ್ಲಿ ಕೃಷ್ಣ? ನೀನೇನಾದ್ರೂ ನಿನ್ನ ಅಜ್ಜ ಉಗ್ರಸೇನ ಮೇಲೆ ಅಥವಾ ಗುರು ಸಂದೀಪನಿ ಮುನಿ ಮೇಲೆ ಯಾವತ್ತಾದ್ರೂ ಆಕ್ರಮಣ ಮಾಡಿದೆ ಕೃಷ್ಣ? ನೀನೇ ಮಾಡಿಲ್ಲ, ಮತ್ತೆ ನನಗೆ ಹೇಳ್ತಿದೆಯಲ್ಲ ಅನ್ನೋ ತರ ಅರ್ಜುನ ಕೃಷ್ಣನಿಗೆ ಕ್ವಶನ್ ಮಾಡ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ಅರ್ಜುನ ಮುಂದುವರೆಸಿ ಹೇಳ್ತಾನೆ, ನನ್ನ ಗುರುಗಳಂತಹ ಮಹಾನುಭಾವರನ್ನು ನಾನು ಕೊಂದು ಜೀವಿಸೋಕ್ಕಿಂತ ನಾನು ಭಿಕ್ಷೆ ಬೇಡಿ ಬದುಕೋದು ಮೇಲು. ಅವರು ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನ ಆಸೆ ಪಡ್ತಾ ಇದ್ದಾರೆ, ಅದು ಒಂದು ಕಡೆ. ಆದರೂ ಕೂಡ ಅವರು ನನ್ನ ಹಿರಿಯರು. ಹಾಗಾಗಿ ನಾನೇನಾದ್ರೂ ಅವ್ರನ್ನ ಕೊಂದ್ರೆ ನಾನು ಅನುಭವಿಸುವಂತ ಎಲ್ಲಾ ಭೋಗಗಳಿಗೂ ಅವರ ರಕ್ತ ಅಂಟಿರುತ್ತೆ ಕೃಷ್ಣ ಅಂತಿದ್ದಾನೆ. ಅರ್ಜುನ ಹೇಳ್ತಿರೋದೆಲ್ಲ ಒಪ್ಬೇಕಾದ್ದೆ. ಆದರೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಶಾಸ್ತ್ರಗಳ ಸಂಹಿತೆಯ ಪ್ರಕಾರ ಅಯೋಗ್ಯ ಕೆಲಸವನ್ನ ಮಾಡುವಂತ ಅಥವಾ ವಿವೇಚನೆಯನ್ನ ಕಳೆದುಕೊಂಡು ನಡೆದುಕೊಳ್ಳುವಂತ ಗುರುವನ್ನ ಅವನು ತ್ಯಜಿಸಲು ಅರ್ಹನು ಅಂತ ಹೇಳ್ತಾರೆ. ಜಸ್ಟ್ ಬಿಕಾಸ್ ದುರ್ಯೋಧನ ಆರ್ಥಿಕ ನೆರವನ್ನ ಭೀಷ್ಮರಿಗೆ ಮತ್ತೆ ದ್ರೋಣರಿಗೆ ಕೊಟ್ಟಿದ್ದ ಅಂದ ಮಾತ್ರಕ್ಕೆ ಅವರು ಅಧರ್ಮದ ಪಾರ್ಟಿ ಸೇರಿದ್ರಲ್ಲ, ಇದು ನ್ಯಾಯನಾ? ಇಲ್ವೇ ಇಲ್ಲ. ಬರೀ ಆರ್ಥಿಕ ಪರಿಸ್ಥಿತಿಯನ್ನ ಪರಿಗಣಿಸಿ ಅವರು ಈ ಸ್ಥಾನವನ್ನ ತಾವು ತೆಗೆದುಕೊಳ್ಬಾರ್ದಿತ್ತು. ಹಾಗಾಗಿ ಈ ಸನ್ನಿವೇಶದಲ್ಲಿ ಭೀಷ್ಮರಾಗ್ಲಿ ದ್ರೋಣರಾಗ್ಲಿ ತಮ್ಮ ಗುರುಸ್ಥಾನವನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಗೊತ್ತಿದ್ರು ಕೂಡ ಅರ್ಜುನ, ನಾನು ಅವ್ರನ್ನ ಸಾಯಿಸಿದ್ರೆ ನಾನು ಅನುಭವಿಸುವ ಎಲ್ಲಾ ಭೋಗಕ್ಕೆ ಅವರ ರಕ್ತ ಅಂಟಿರುತ್ತೆ ಅನ್ನೋ ಭಾವದಿಂದ ಮಾತಾಡ್ತಾ ಇದ್ದಾನೆ. ಶ್ಲೋಕವನ್ನ ಹೇಳೋದಾದ್ರೆ, ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಶುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹವ ಅರಿಸೂದನ.